ಓಹ್ ಬಂದ್ರಾ ಗೈಸ್, ನಾನು ಇವತ್ತು ಹೈಪರ್ ಚಾರ್ಜರ್ನ ಟೆಸ್ಟ್ ಮಾಡವ ಅಂತ ಹೋಗ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಹೈಪರ್ ಚಾರ್ಜರ್ ಮ್ಯಾಪ್ ಹಾಕ್ಬೇಕಂದ್ರೆ ನೀವು ಗಾಡೀಲೇ ನೋಡಿ, ಇಲ್ಲೇ ಮ್ಯಾಪ್ ಐತಲ್ಲ, ಅದು ಜಸ್ಟ್ನ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಯರ್ ಹೈಪರ್ ಚಾರ್ಜರ್ ನೋಡಿ, ಇಲ್ಲಿ ಹೈಪರ್ ಚಾರ್ಜರ್ ಇಲ್ಲ ಐತೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತೀನಿ. ಇನ್ಬಿಲ್ಟೆ ಸಿಮ್ಮೆ ಇರ್ತದೆ, ನಾವೇನು ಹಾಕ್ಸ್ಬಿಟ್ಟು ಎಕ್ಸ್ಟ್ರಾ ವೈಫೈ ಹಾಕ್ಸ್ಬಿಟ್ಟು ಏನೇನು ಕನೆಕ್ಟ್ ಮಾಡೋದೇ ಬೇಕಾಗಿಲ್ಲ. ಸೊ ಅದರಿಂದ ನಾವು ಎಲ್ಲರ ಮ್ಯಾಪ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಸ್ಟಾರ್ಟ್ ನ್ಯಾವಿಗೇಷನ್ ಕೊಟ್ಟರೆ ತೋರಿಸ್ತಿದೆ, ಇಲ್ಲಿಂದ ಇಷ್ಟು ಕಿಲೋಮೀಟರ್ ಐತಲ್ಲ ಅಂದ್ಬಿಟ್ಟು ತೋರಿಸ್ತಿದೆ. ಸೊ ಹೋಗೋದ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ನೋಡಿ ಬನ್ನಿ. ಗೈಸ್, ನೀವು ಬೆಂಗಳೂರು ಮೈಸೂರು ರೋಡ್ ಬರಬೇಕಂದ್ರೆ ನೋಡ್ಕೊಬನ್ನಿ, 100 ಕಿಲೋಮೀಟ್ರ್ ಒಳಗಡೆನೆ ಬನ್ನಿ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಇದಕ್ಕೂ ಇಲ್ಲಿ ನೋಡಿ ಕ್ಯಾಮ್ರಾಗಳು ಐತೆ. ಮತ್ತು ನಿಮ್ಮ ಕಾರ್ಗಳು ಬಂದರೆ km/h ಹೋಯ್ತವ್ರೆ ಅಂದ್ಬಿಟ್ಟು ತೋರಿಸ್ತಿದ್ದು ನೋಡಿ. ನೋಡಿ ಕ್ಯಾಮ್ರಾ ಅಲ್ಲೇ ಐತೆ, ಯಾವಕ್ಕೊಂದು ಕಾರ್ ಬಂತು ನೋಡಿ. ನೋಡಿ ನೀವು 100 ಕಿಲೋಮೀಟ್ರ್ಗಿಂತ ಒಂಚೂರು ಜಾಸ್ತಿ ಹೋದ್ರೂ ನಿಮ್ಗೆ ಫೈನ್ ಬರ್ತದೆ. ಹಾಗೆ ಗೈಸ್, ನೀವೇನಾರು ನೋಡ್ಕೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ರೋಡ್ ಮಾತ್ರ ಸಕ್ಕತ್ತಾಗೈತೆ ನಿಜಾಗ್ಲೂ. ನಾನು ಮಂಡ್ಯ ಸೈಡ್ ಹತ್ರ ಹೋಯ್ತಾ ಇರೋದು ಹೈಪರ್ ಚಾರ್ಜರ್ ಹಾಕೋಕ್ಕೆ. ಮೈಸೂರಲ್ಲಿ ಒಂದೈತೆ, ಅದು ಬಿಟ್ಟರೆ ಮಂಡ್ಯ. ನಾವು ಮೈಸೂರಿಂದ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಹೈಪರ್ ಚಾರ್ಜರ್ ಹಾಕೋಕ್ಕೆ. ಇಲ್ಲಿ ಟೋಲ್ ಐತೆ ನೋಡಿ, ಮಂಡ್ಯ ಟೋಲ್ ಇದೆ. ಮತ್ತು ಇನ್ನೊಂದು ಚೂರು ಮುಂದೆ ಹೋದರೆ ಮಂಡ್ಯ ಸಿಗುತ್ತೆ. ಅಂದರೆ ಇನ್ನೂ ನಾವು ಶ್ರೀರಂಗಪಟ್ಟಣಕ್ಕಿಂತ ಒಂಚೂರು 15 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಸೊ ಮಂಡ್ಯಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಫೈನಲ್ ಆಗಿ ಶುಗರ್ ಸಿಟಿಗೆ ಬಂದಿದ್ದೀವಿ. ಆದರೆ ಒಂದು ಗನ್ ಮಾತ್ರ ವರ್ಕಿಂಗಲ್ಲಿಲ್ಲ, ಇನ್ನೊಂದು ಗನ್ ವರ್ಕಿಂಗಲ್ಲಿ ಐತೆ. ಸೊ ಆದ್ದರಿಂದ ಅದು ನಮ್ಮ ಲಕ್ಕು ಗೈಸ್. ಏನಂದರೆ ಇಲ್ಲಿ ಇದು ಹೋಗ್ಬಿಟ್ಟೈತೆ, ಆದ್ದರಿಂದ ಕಷ್ಟ. ನಮ್ದು ಆಯ್ತಲ್ಲ, ಅವ್ರದ್ದು ಆಯ್ತೈತೆ. ಮಂಡ್ಯ ಪೆಟ್ರೋಲ್ ಬಂಕ್ ಆಪೋಸಿಟೆ ಹೈಪರ್ ಚಾರ್ಜರ್ ಐತೆ. ಇಲ್ಲಿಂದ 27%ಗೆ 39 ಕಿಲೋಮೀಟ್ರು ಬಂದಿದ್ದೀವಿ. ಅಂದರೆ ಗೈಸ್, ಇವ್ರದ್ದು ಆಯಿತು ಚಾರ್ಜಿಂಗು. ಎಮರ್ಜೆನ್ಸಿ ಬಟನ್ ಇದು, ಎಮರ್ಜೆನ್ಸಿ ಸ್ವಿಚ್ಚು ರೆಡ್ ಕಲರು. ಒಳಗಡೆ ತಳ್ಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವರ್ಕಿಂಗಲ್ಲಿ ಐತೆ ಇಲ್ವೋ ಅಂದ್ಬಿಟ್ಟು. ಆಮೇಲೆ ಗನ್ ತಗೊಂಡು ಶಾಕೆಟ್ಗೆ ಐತೆ ನೋಡಿ, ಹಾಕಿ ಜಸ್ಟ್ ಹಿಂಗೆ ಹಾಕಿದ್ರೆ ಅದು ಲಾಕ್ ಆಗೋಯ್ತದೆ. ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಟೈಮಿಂಗ್ಸ್ ಬರಬೇಕು. ಹಿಂಗೆ ಟೈಮಿಂಗ್ಸ್ ಬಂದರೆ ಇಲ್ಲಿ ಟೈಮಿಂಗ್ಸ್ ಬರಬೇಕು ಗೈಸ್, ಆವಾಗಲೇ ಚಾರ್ಜಿಂಗ್ ಆಗೋದು. ಹೈಪರ್ ಚಾರ್ಜರ್ ನೋಡಿ ಇಲ್ಲಿ ತೋರಿಸ್ತೈತೆ, ಇಲ್ಲೇ ಹೈಪರ್ ಚಾರ್ಜಿಂಗ್ ಅಂತ, ಅದು ಬಂದ್ರೇ ಆಗೋದು. ಚಾರ್ಜಲ್ಲಿ ಒಂದು ಗನ್ ಮಾತ್ರ ವರ್ಕಿಂಗ್ ಐತೆ, ಇನ್ನೊಂದು ಗನ್ ವರ್ಕಿಂಗ್ ಇಲ್ಲ. ಮತ್ತು ಇನ್ನೊಂದು, ನೀವು ಹೈಪರ್ ಚಾರ್ಜರ್ ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು, ಯಾಕಂದರೆ ಟೆಂಪ್ರೇಚರ್ ನೋಡ್ಕೋತಾ ಇರಿ ಅವಾಗವಾಗ. ಬ್ಯಾಟ್ರಿ ಹೆವಿ ಹೀಟ್ ಆಯ್ತಾ ಇರ್ತದೆ. ಸೊ 45 ಒಳಗಡೆ ಇದ್ದರೆ ಮಾತ್ರ ಹೈಪರ್ ಚಾರ್ಜರ್ ಆಗೋದು, ಇಲ್ಲಾಂದರೆ ಮಾಮೂಲಿ ಸ್ಲೋ ಚಾರ್ಜರ್ ಆಗೋಯ್ತದೆ. ಗೈಸ್ ಹಾಕಿ ಒಂದು 40 ನಿಮಿಷ ಮೇಲೆ ಆಯಿತು. 83% ಆಗೈತೆ 42ಇಂದ. ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನಿಮ್ಗೇನಾರು ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ.